ನಮಸ್ಕಾರ. ನಮಸ್ಕಾರ ಹೇಳಿ. ನಮಸ್ಕಾರ. ನಮಸ್ಕಾರ. ಇವತ್ತು ಒಂದು ಕತೆ ಕೇಳೋಣ, ಸಿದ್ಧನಾ? ಓಕೆ, ರೆಡಿ. ನಿನ್ನೆ ಒಂದು ಕತೆ ಕೇಳಿದ್ವಲ್ಲ, ಅದನ್ನೇ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಒಂದು ಊರಿತ್ತು. ಆ ಊರಿನ ಹೆಸರೇನು ಗೊತ್ತಾ? ಚಿತ್ರನಗರಿ ಅಂತ. ಚಿತ್ರನಗರಿ ಅಂದರೆ ಕಲ್ಪನೆ ಬರಬೇಕು ನಿಮ್ಮೆಲ್ರಿಗೂ. ಎಲ್ಲ ಕಡೆ ಗೋಡೆ ತುಂಬ ಸುಂದರವಾದ ಚಿತ್ರಗಳು, ಶಿಲ್ಪಕಲೆ ಎಲ್ಲ ಇತ್ತು. ಯಾಕೆ ಗೊತ್ತಾ? ಆ ಊರಿನ ಜನ ತುಂಬ ವಿದ್ಯಾವಂತರು ಆಗಿದ್ರು, ಕಲಾವಿದರಾಗಿದ್ರು. ಹಾಗಾಗಿ ಆ ಊರಿನ ರಾಜ ಅವರೆಲ್ಲರಿಗೂ ಬೇಕಾಗಿರುವಂತಹ ಕೆಲಸವನ್ನು ಕೊಡೋದು, ಪ್ರೋತ್ಸಾಹ ಕೊಡೋದು ಎಲ್ಲ ಮಾಡೋದ್ರ ಮೂಲಕ ಆ ಊರಿನ ಜನ ಇಡೀ ದೇಶಕ್ಕೇನೆ ಜನಪ್ರಿಯ ಆಗೋ ಹಾಗೆ ಮಾಡಿದ್ದ. ಜೊತೆಗೆ ಆ ಊರವರು ಮಾತ್ರ ಅಲ್ಲ, ಬೇರೆ ಊರಿಂದ ಕೂಡ ಕಲಾವಿದರನ್ನ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದ. ಒಂದ್ಸಲಿ ಏನಾಯಿತು, ಪಕ್ಕದ ಊರಿಂದ ಒಬ್ಬ ವ್ಯಕ್ತಿ ಬಂದ. ಅವನು 3 ಗೊಂಬೆಗಳನ್ನ ತಂದಿದ್ದ. ಎಷ್ಟು? 3 ಗೊಂಬೆ ತಂದಿದ್ದ. 3 ಗೊಂಬೆನೂ ಒಂದೇ ಥರ ಇತ್ತು. 3ಕ್ಕೂ ಬೆಲೆಯನ್ನು ಕೊಟ್ಟು ರಾಜ ತಗೋಬೇಕಾಗಿತ್ತು. ಆಗ ರಾಜ ಯೋಚನೆ ಮಾಡ್ದ, ಈ ಗೊಂಬೆಗೆ ಎಷ್ಟು ಬೆಲೆ, ಈ ಗೊಂಬೆಗೆ ಎಷ್ಟು ಬೆಲೆ, ಈ ಗೊಂಬೆಗೆ ಎಷ್ಟು ಬೆಲೆ ಅಂತ ಕೇಳ್ದ. ರಾಜ, 3 ಒಂದೇ ಥರ ಇದೆ, ಆದರೆ 3ಕ್ಕೂ ಬೆಲೆ ಬೇರೆ ಬೇರೆ, ಅದರಿಂದ ಅದನ್ನು ನೀನೇ ನಿರ್ಧಾರ ಮಾಡಬೇಕು ಅಂತ ಪಕ್ಕದ ಊರಿನ ರಾಜ ಹೇಳ್ದ. ಆಗ ರಾಜ ಯೋಚಿಸ್ದ, ಸರಿ ಸಭೆ ಸೇರೋಣ ಅಂತ ಹೇಳಿ, ಯಾರಲ್ಲಿ ಬನ್ನಿ ಇಲ್ಲಿ ಅಂತ ಕರೆದು. ಅಲ್ಲಿನ ಸೈನಿಕರು ಬಂದರು. ಅವ್ರಿಗೆ ಹೇಳ್ದ, ಹೋಗಿ ಈಗಲೇ ಡಂಗೂರ ಸಾರಿಸಿ, ನಮ್ಮೂರಿನ ಜನ ಎಲ್ಲ ಬಂದು ಸೇರಬೇಕು. ಡಂಗೂರ ಸಾರೋನು ಹೋದ. ಅವನು ಕೇಳ್ರಪ್ಪೋ ಕೇಳಿ, ನೋಡ್ರಪ್ಪೋ ನೋಡಿ, ನಮ್ಮ ರಾಜ ಸಭೆ ಸೇರಕ್ಕೆ ಹೇಳೋನಂತೆ, ಎಲ್ಲರೂ ಬರ್ಬೇಕಂತೆ ಅಂತ ಕರೆದ. ಊರಿನ ಜನ ಎಲ್ಲ ಬಂದು ನಿಂತರು. ಆ 3 ಗೊಂಬೆಗಳನ್ನ ಅಲ್ಲಿಟ್ರು. 3 ಗೊಂಬೆನ ಇಟ್ಟಾಗ ಪ್ರಶ್ನೆ ಕೇಳಲಾಯಿತು, ಇದಕ್ಕೆ ಯಾವುದಕ್ಕೆ ಯಾವ ಬೆಲೆನ ನಾವು ನಿರ್ಧಾರ ಮಾಡ್ಬೋದು ಹೇಳಿ ಅಂತ. ಆಗ ಊರಿನ ಜನ ಎಲ್ಲ ನೋಡಿದ್ರು, ಎಲ್ಲ ಒಂದೇ ಥರ ಇದೆ, ಅದು ಹೆಂಗೆ ಬೇರೆ ಬೇರೆ ಬೆಲೆ ಇಡೋಕ್ಕಾಗತ್ತೆ? ಆಗೋದಿಲ್ಲಪ್ಪ, ನನಗಂತೂ ಗೊತ್ತಾಗ್ತಿಲ್ಲಪ್ಪ ಅಂದರು. ಆಗ ಒಬ್ಬ ಪುಟ್ಟ ಹುಡುಗ ಬಂದ. ಅವನು ಬಂದು ಹೇಳ್ದ, ರಾಜ ರಾಜ ನನಗೊಂದು ಅವಕಾಶ ಕೊಡ್ತೀನಿ, ನಾನು ಹೇಳ್ತೀನಿ ಅಂತ ಅಂದ. ಎಷ್ಟು ಚಿಕ್ಕ ಹುಡುಗ, ಇವನು ಹೆಂಗೆ ಹೇಳ್ತಾನೆ ಅಂತ ರಾಜ ಯೋಚಿಸ್ದ. ಆದರೆ ರಾಜನ ಸ್ವಭಾವ ಏನು? ಪ್ರೋತ್ಸಾಹ ಕೊಡೋದು ಎಲ್ಲರಿಗೂ, ಅವರು ಚಿಕ್ಕವರಾಗಿರಲಿ ದೊಡ್ಡವರಾಗಿರಲಿ, ಅವರಿಂದ ಕಲಿಯೋದು ನಮಗೆ ಬಹಳಷ್ಟಿರುತ್ತೆ ಅಂತ ಹೇಳಿ ಆ ಪುಟ್ಟ ಹುಡುಗಂಗೆ ಒಂದು ಅವಕಾಶ ಕೊಟ್ಟ. ಆ ಹುಡುಗ ನೋಡ್ದ, ಸುತ್ತ ಹೋಗಿ ನೋಡ್ದ, ಗಮನಿಸ್ದ. ಅವನಿಗೆ ಗೊತ್ತಾಯಿತು, ಗೊತ್ತಾಯಿತು, ರಾಜ ನಾ ಹೆಣ್ಣ ಅಂದ್ಬಿಟ್ಟು ಆ ಒಂದು ಕಡ್ಡಿಯನ್ನು ತಗೊಂಡು ಮೊದಲನೇ ಗೊಂಬೆ ಇತ್ತಲ್ಲ ಅದ್ರ ಕಿವಿ ಒಳಗಡೆ ಹೀಗೆ ಹಾಕಿದ್ರೆ ಅದು ಈ ಕಡೆಯಿಂದ ಬಂದ್ಬಿಡ್ತು. ಆಮೇಲೆ ರಾಜ ಅದನ್ನ ಆಶ್ಚರ್ಯವಾಗಿ ನೋಡ್ತಿದ್ದ. ಹಾಗಿದ್ರೆ 2ನೇ ಗೊಂಬೆಗೂ ಹಾಗೆ ಆಗತ್ತಾ ಅಂತ ನೋಡ್ದ. ಮತ್ತೆ ಕಿವಿಯಿಂದ ಹಾಕ್ದ, ಅದು ಬಾಯಿಂದ ಬಂದ್ಬಿಡ್ತು. ಓ, ಇದರಲ್ಲೇನೋ ವ್ಯತ್ಯಾಸ ಇದೆ ಅಂತ ರಾಜಂಗೆ ಗೊತ್ತಾಯ್ತು. ಆಮೇಲೆ ಆ ಹುಡುಗ ಏನು ಮಾಡ್ದ, ಮತ್ತೆ ಆ ಕಡ್ಡಿಯನ್ನು ಆ ಕಿವಿ ಇನ್ನೊಂದು ಗೊಂಬೆ ಇತ್ತಲ್ಲ ಅದ್ರ ಕಿವಿಲಿ ಹಾಕ್ದ. ಅದು ಅದ್ರ ಹೊಟ್ಟೆ ಒಳಗಡೆ ಹೊರಟಾಯ್ತು, ಈಚೆಗೆ ಬರಲಿಲ್ಲ. ಆಗ ರಾಜನಿಗೂ ಗೊತ್ತಾಯ್ತು, ಊರಿನ ಜನಕ್ಕೆಲ್ಲ ಗೊತ್ತಾಯ್ತು, ಈ 3 ಗೊಂಬೆನಲ್ಲಿ ವ್ಯತ್ಯಾಸ ಇದೆ ಅಂತ. ಆದರೆ ಆ ಗೊಂಬೆ ಏನು ನೀತಿ ಹೇಳುತ್ತೆ, ಅದರ ಆಧಾರದ ಮೇಲೆ ನಾವು ಈ ಗೊಂಬೆಗೆ ಆ ಬೆಲೆಯನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡ್ದ. ಈ ಗೊಂಬೆ ಏನು ನೀತಿ ಹೇಳುತ್ತೆ ಗೊತ್ತಾ? ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಡ್ತೀವಿ ಅಂದರೆ ತಲೆಗೇನೂ ಹೋಗಲಿಲ್ಲ. ತರಗತಿನಲ್ಲಿ ಟೀಚರ್ ಈಗ ಹೇಳ್ತಾ ಇದ್ರೆ, ನಾನು ಇಲ್ಲಿ ಹೇಳ್ತಾ ಇದ್ದಾಗ ಕೆಲವರು ಇಲ್ಲಿ ಕೇಳಿಸ್ಕೊಂಡು ಇಲ್ಲಿ ಬಿಟ್ಟರೆ ಪ್ರಯೋಜನ ಇಲ್ಲ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ಉಪಯೋಗ. ಹಾಗಾಗಿ ಆ ಒಂದು ಮೊದಲನೇ ಗೊಂಬೆ ಏನಿತ್ತು, ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ಅದಕ್ಕೆ ಬರೀ 10 ರೂಪಾಯಿ ಅಂತ ನಿರ್ಧಾರ ಮಾಡ್ತಾರೆ. ಇನ್ನೊಂದು ಗೊಂಬೆ ಕಿವಿಲಿ ಹಾಕ್ತಾ ಬಾಯಿಂದ ಬಂತಲ್ಲ, ಅದರ ಅರ್ಥ ಏನು? ಯಾರಾದ್ರು ರಹಸ್ಯವನ್ನು ಹೇಳಿದ್ರೆ, ಸೀಕ್ರೆಟ್ ಹೇಳಿದ್ರೆ, ಅಥವಾ ತಮ್ಮ ದುಃಖವನ್ನು ಹಂಚ್ಕೊಂಡ್ರೆ ಆಪ್ತ ಸಮಾಲೋಚಕರೇ ಆಗಿರಲಿ, ಅಂದರೆ ಕೌನ್ಸಿಲರ್ಸೇ ಆಗಿರಲಿ, ಅಥವಾ ಯಾರು ಮನೆಯಲ್ಲಿ ಹಿರಿಯರು ಪಕ್ಕದ ಮನೆಯವರು ಬಂದು ಕಷ್ಟವನ್ನು ಹೇಳ್ಕೊಂಡಾಗ ಕೇಳಿಸ್ಕೊಂಡು ಎಲ್ಲರ ಹತ್ರ ಹೇಳ್ಕೊಂಬಂತು ಅಂತಂದರೆ
ಏನು ಪ್ರಯೋಜನ ಇಲ್ಲ. ಆ ಸೀಕ್ರೆಟ್ ಅಥವಾ ರಹಸ್ಯವನ್ನು ಬಚ್ಚಿಡುವಂಥದ್ದನ್ನು ಕಲ್ತ್ಕೊಂಡಿರ್ಬೇಕು. ಅದಕ್ಕೆ ಗೊತ್ತಿಲ್ಲ, ಹಾಗಾಗಿ ಅದ್ರ ಬೆಲೆನೂ 10 ರೂಪಾಯಿ. ಆದರೆ ಇನ್ನೊಂದೇನು ಮಾಡ್ತು, ಕೇಳಿಸ್ಕೊಂಡಿದ್ದನ್ನ ಹೊಟ್ಟೆಗೆ ಹಾಕೊಂತು. ಅಂದರೆ ತಪ್ಪನ್ನು ಹೊಟ್ಟೆಗೆ ಹಾಕೋಬೇಕು ಅಂತ ಹೇಳ್ತಾರೋ ಕ್ಷಮಿಸ್ಬಿಡ್ಬೇಕು ಅನ್ನೋ ಅರ್ಥ ಕೊಡುತ್ತೆ. ಕೆಲವು ವಿಚಾರಗಳನ್ನು ಕೇಳಿಸ್ಕೊಂಡಿದ್ದನ್ನು ನಮ್ಮ ಒಳಗಡೆ ಇಟ್ಕೊಂಡು ಮೊದಲು ನಾವು ಅನುಷ್ಠಾನಕ್ಕೆ ತಂದು ಬೇರೆಯವ್ರಿಗೆ ಸ್ಫೂರ್ತಿಯನ್ನು ನೀಡಿದಾಗ ಬೇರೆಯವರು ಕೂಡ ಅದೇ ರೀತಿ ನಡ್ಕೋತಾರೆ ಅನ್ನೋದನ್ನು ತಿಳ್ಕೊಂಡು ಆ ಒಂದು ಗೊಂಬೆಗೆ 1000 ರೂಪಾಯಿಯನ್ನು ಚಿನ್ನದ ನಾಣ್ಯಗಳನ್ನು ಕೊಟ್ಟು ತಗೊಂಡ. ಇಷ್ಟ ಆಯ್ತಾ ಕತೆ? ಥ್ಯಾಂಕ್ ಯು.